ಸ್ನೇಹಿತರೆ, ದೇಹದ ಮೇಲೆ ಬೀಳುವಂತಹ ಪೆಟ್ಟಿಗಿಂತ ನಂಬಿಕೆ ಮೇಲೆ ಬೀಳುವಂತಹ ಪೆಟ್ಟು ಹೆಚ್ಚು ನೋವನ್ನು ನಮಗೆ ಕೊಡುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಯಾರ ನಂಬಿಕೆಯನ್ನ ಹಾಳು ಮಾಡಿಕೊಳ್ಳುವಂತಹ ಕೆಲಸವನ್ನು ನೀವು ಮಾಡುವುದಕ್ಕೆ ಹೋಗಲೇಬಾರದು. ಒಬ್ಬರು ನಂಬಿಕೆಯನ್ನ ಇಟ್ಟಿದ್ದಾರೆ ಅಂದರೆ ಅದು ಅತ್ಯಂತ ಮಹತ್ವದದ್ದೇ ಆಗಿರುತ್ತದೆ. ಅಂತವರ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನ ನಾವು ಮಾಡಬೇಕಾಗುತ್ತದೆ. ಕೆಲವರು ಸುಳ್ಳು ಹೇಳುತ್ತಿದ್ದರೂ ಕೂಡ ಅದು ನಮಗೆ ಗೊತ್ತಿರುತ್ತದೆ. ಆದರೂ ಕೂಡ ನಾವು ಗೊತ್ತಿಲ್ಲದವರಂತೆ ಸುಮ್ಮನೆ ಇರುತ್ತೇವೆ. ಏಕೆಂದರೆ ಇವತ್ತಲ್ಲ ನಾಳೆ ಬದಲಾಗುತ್ತಾರೆ ಅನ್ನುವಂತಹ ನಂಬಿಕೆಯಿಂದಾಗಿ. ಹಾಗಾಗಿ ಯಾರ ಮುಂದೆಯೂ ಕೂಡ ಸುಳ್ಳನ್ನ ಹೇಳುವುದಕ್ಕೆ ಹೋಗಲೇಬೇಡಿ. ಸುಳ್ಳು ಎನ್ನುವುದು ಯಾವತ್ತಿದ್ದರೂ ಕೂಡ ನಿಮಗೆ ನಿಮ್ಮ ಬಣ್ಣವನ್ನ ತೆರೆದಿಡುವಂತಹ ಕೆಲಸವನ್ನ ಮಾಡುತ್ತದೆ. ಆದಷ್ಟು ಸತ್ಯವನ್ನ ಹೇಳಿ ಬದುಕುವುದನ್ನ ಕಲಿತುಕೊಳ್ಳಿ. ಆಗ ನೀವು ಯಾರಿಗೂ ಕೂಡ ಹೆದರುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಸುಳ್ಳು ಹೇಳುವವರಿಗೆ, ಮೋಸ ಮಾಡುವವರಿಗೆ, ನಂಬಿಕೆ ದ್ರೋಹ ಮಾಡಿದವರಿಗೆ, ಒಳಗೊಂದು ಹೊರಗೊಂದು ಮಾತನಾಡುವವರಿಗೆ ಜನರು ಬಹುಬೇಗನೆ ಕರಗಿ ಹೋಗುತ್ತಾರೆ. ಇದೇ ಇದ್ದುದನ್ನ ಇದ್ದ ಹಾಗೆ ಹೇಳುವಂಥವರಿಗೆ ಹಾಗೂ ಸತ್ಯವನ್ನ ನುಡಿಯುವಂಥವರಿಗೆ ಕಂಡರೆ ನಿಷ್ಠೂರವಾಗಿ ಕಾಣುತ್ತಾರೆ. ಏನು ಮಾಡುವುದು? ಇವತ್ತಿನ ಜಗತ್ತೇ ಆ ರೀತಿಯಾಗಿ ಪರಿವರ್ತನೆ ಆಗಿದೆ. ಇಲ್ಲಿ ಸತ್ಯವನ್ನ ಹೇಳುವವರನ್ನ ಕಂಡರೆ ಯಾರಿಗೂ ಕೂಡ ಆಗುವುದೇ ಇಲ್ಲ. ಅದೇ ಸುಳ್ಳನ್ನ ಪ್ರಚಾರ ಮಾಡುವಂಥವರನ್ನ ನೋಡಿದರೆ ಎಲ್ಲರೂ ಕೂಡ ನಾಮುಂದೆ ತಾಮುಂದೆ ಎಂದು ಅವರ ಬಳಿಗೆ ಹೋಗುತ್ತಾರೆ. ಅವರ ಬಳಿಯಲ್ಲಿಯೇ ವಾಸವಾಗಿ ಇರುವುದಕ್ಕೆ ಅಭ್ಯಾಸವನ್ನ ಪಡುತ್ತಾರೆ. ಖಂಡಿತವಾಗಿಯೂ ಕೂಡ ತಪ್ಪು. ಏಕೆಂದರೆ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ ಎನ್ನುವುದೇ ಮೇಲುಗೈಯನ್ನ ಸಾಧಿಸಬೇಕೇ ವಿನಃ ಅಧರ್ಮವಾಗಲಿ ಅಸಂಖ್ಯಾತ ರೀತಿಯಲ್ಲಿಯೇ ಸುಳ್ಳನ್ನ ಹೇಳುವುದೇ ಆಗಲಿ ಆಗಬಾರದು. ಜೀವನದಲ್ಲಿ ಎಷ್ಟೋ ಜನರು ಪರಿಚಯವನ್ನ ಆಗುತ್ತಾರೆ. ಆದರೆ ನಮ್ಮ ಸಂತೋಷಕ್ಕೆ ಕೆಲವರು ಮಾತ್ರ ಕಾರಣರಾಗುತ್ತಾರೆ. ಆದರೆ ನಮ್ಮ ನಿಜವಾದ ಸ್ನೇಹಿತರು ಯಾರು ಎಂದರೆ ನಾವು ದುಃಖ ಮತ್ತು ಸುಖ ಎರಡರಲ್ಲಿಯೂ ಕೂಡ ನಮ್ಮ ಬಳಿಗೆ ಇರುವಂಥವರು. ಕೇವಲ ಸುಖಗಳಲ್ಲಿ ಮಾತ್ರ ಸ್ನೇಹಿತರಂತೆ ವರ್ತನೆಯನ್ನು ತೋರಿ, ಸುಖ ಸಂದರ್ಭಗಳಲ್ಲಿ ಮಾತ್ರ ಜೊತೆಗೆ ಇದ್ದು ನಮ್ಮ ಕಷ್ಟ ಕಾಲದಲ್ಲಿ ನಾವು ಯಾರೂ ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ಮಾಡುವಂಥವರು ನಮ್ಮ ನಿಜವಾದ ಸ್ನೇಹಿತರು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟು ನಮ್ಮದಲ್ಲ, ಸಾವು ಕೂಡ ನಮ್ಮದಲ್ಲ, ಭೂಮಿ ನಮ್ಮದಲ್ಲ, ಈ ಪ್ರಕೃತಿಯೂ ಕೂಡ ನಮ್ಮದಲ್ಲ. ಆದರೆ ನಮ್ಮದು ಅಂತ ನಮ್ಮ ಜೊತೆಗೆ ಇರುವುದು ಕೇವಲ ನಂಬಿಕೆ, ಸ್ನೇಹ, ಪ್ರೀತಿ, ವಿಶ್ವಾಸ. ನಾವು ಇದ್ದಾಗ ಎಷ್ಟು ಜನರನ್ನ ಒಳ್ಳೆಯದನ್ನು ಬಯಸಿದ್ದೇವೆ, ಎಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿದ್ದೇವೆ, ಎಷ್ಟು ಹೆಸರನ್ನು ಗಳಿಸಿದ್ದೇವೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಅದೇ ವ್ಯಕ್ತಿ ಹೋದ ಮೇಲೆಯೂ ಕೂಡ ಆತನನ್ನು ನೆನಪಿಸಿಕೊಳ್ಳುವ ಹಾಗೆ ಮಾಡುತ್ತದೆ. ಹಾಗಾಗಿ ಇದ್ದಾಗ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಕಾರ್ಯಗಳನ್ನು ಮಾಡಿ, ನಿಮ್ಮಿಂದ ಆದರೆ 4 ಜನರಿಗೆ ಒಳ್ಳೆಯ ಸಂದೇಶಗಳನ್ನು ಕೊಡಿ, ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ ಮಾರ್ಗದರ್ಶನವನ್ನು ನೀಡಿ. ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ಕೂಡ ನೀವು ನೋವನ್ನು ಕೊಡುವುದಕ್ಕಾಗಲಿ, ಅವಮಾನವನ್ನು ಮಾಡುವುದಕ್ಕಾಗಲಿ, ಅಥವಾ ಅವರನ್ನು ಕೆಳಗೆ ತಳ್ಳುವಂತಹ ಕೆಲಸವನ್ನು ಮಾಡುವುದಕ್ಕಾಗಲಿ ಹೋಗಲೇಬೇಡಿ. ಏಕೆಂದರೆ ಸಮಯ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸಮಯವು ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡುತ್ತದೆ. ಇಂದು ಕೆಳಗೆ ಬಿದ್ದವನು ನಾಳೆ ಮೇಲೆ ಏಳಲೇಬೇಕು. ಇಂದು ಕೆಳಗೆ ಬಿದ್ದಿರುವವನು ನಾಳೆ ಏಳಲೇಬೇಕು ಎನ್ನುವುದು ಎಷ್ಟು ನಿಜವಾದಂಥದ್ದೋ, ಇಂದು ಬೇರೆಯವರನ್ನ ಅಣುಕಿಸುವವನು ಕೂಡ ಅಣಕಿಸಿಕೊಳ್ಳುವಂತಹ ಸ್ಥಿತಿಯನ್ನು ಆ ದೇವರು ಸೃಷ್ಟಿ ಮಾಡುತ್ತಾನೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ. ಹೇಗೆ ಅತ್ತೆಗೊಂದು ಕಾಲ ಸೊಸೆಗೆಂದು ಕಾಲ ಎಂದು ಹೇಳುತ್ತಾರೆಯೋ ಹಾಗೆ ಕಾಲ ಎನ್ನುವುದು ಮರಳಿ ಬಂದೇ ಬರುತ್ತದೆ. ನೀವು ಮಹಾನ್ ವ್ಯಕ್ತಿಯಾಗಿಯೇ ಯಾವುದಾದರೂ ಕೆಲಸಗಳನ್ನು ಆರಂಭಿಸಬೇಕಾಗಿಲ್ಲ. ಆದರೆ ನೀವು ಮಾಡುವಂತಹ ಕೆಲಸದಿಂದ ಮಹಾನ್ ವ್ಯಕ್ತಿಯಾಗಬೇಕೆನ್ನುವಂತಹ ಸಂಕಲ್ಪ ಮಾತ್ರ ಯಾವತ್ತಿಗೂ ಕೂಡ ಇರಲಿ. ಏಕೆಂದರೆ ಜೀವನದಲ್ಲಿ ಮಾಡುತ್ತಿರುವಂತಹ ಕೆಲಸವನ್ನು ನಾವು ಪ್ರೀತಿಸಿದಾಗ ಆ ಕೆಲಸವೇ ನಮಗೆ ನಮ್ಮ ಅತ್ಯುನ್ನತವಾಗಿರುವಂತಹ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಹಾಗಾಗಿ ಕೆಲಸದಲ್ಲಿ ಸಣ್ಣದ್ದು ದೊಡ್ಡದ್ದು ಎಂದು ಯಾವುದು ಕೂಡ ಇಲ್ಲ. ಮಾಡುತ್ತಿರುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ, ನಿಷ್ಠೆಯಿಂದ ಮಾಡಿ, ನಿರಂತರವಾಗಿರುವಂತಹ ಶ್ರಮ ಪಡುವಂತಹ ಗುಣವನ್ನು ಬೆಳೆಸಿಕೊಳ್ಳಿ. ಜೀವನದಲ್ಲಿ ಮತ್ತೆ ಬಾರದೇ ಇರುವಂತಹ 5 ಅಂಶಗಳನ್ನು ನೀವು ಎಂದಿಗೂ ಕೂಡ ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈ 5 ಅಂಶಗಳನ್ನು ಯಾವತ್ತಿಗೂ ಕೂಡ ನೀವು ಜೀವನದಲ್ಲಿ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು.
ಅದರಲ್ಲಿ ಮೊದಲನೆಯದು ನದಿಯಲ್ಲಿ ಎಸೆದಂತಹ ಕಲ್ಲು. ಆ ಕಲ್ಲನ್ನು ಎಸೆದ ಮೇಲೆ ಮತ್ತೆ ಅದೇ ಕಲ್ಲನ್ನು ಮರಳಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತೆ? ಖಂಡಿತವಾಗಿಯೂ ಕೂಡ ಇಲ್ಲ. ಹಾಗಾಗಿ ಜೀವನದಲ್ಲಿ ಎಂದಿಗೂ ಕೂಡ ನೀವು ಕಳೆದುಕೊಂಡಿರುವಂತಹ ಸಮಯವನ್ನು ಎಂದಿಗೂ ಕೂಡ ಮರಳಿ ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದು ನಿಮಿಷವನ್ನು ಕೂಡ, ಪ್ರತಿಯೊಂದು ದಿನವನ್ನು ಕೂಡ, ಪ್ರತಿಯೊಂದು ಘಳಿಗೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರವೇ ಮುಂದೆ ನಿಮ್ಮ ಜೀವನ ಬರುವಂಥದ್ದು ಉಜ್ವಲವಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಕಳೆದು ಹೋಗಿರುವಂತಹ ಸಮಯದ ಬಗ್ಗೆ ಯೋಚನೆಗಳನ್ನು ಮಾಡುತ್ತಾ ಎಂದಿಗೂ ಕೂಡ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಕಳೆದು ಹೋಗಿರುವಂತಹ ಸಮಯ ಮರಳಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆಗಿರುವುದು ಆಗಿ ಹೋಗಿದೆ. ಮುಂದೆ ಆಗಬೇಕಾಗಿರುವುದರ ಬಗ್ಗೆ ಯೋಚನೆಗಳನ್ನು ಮಾಡಬೇಕು. ಇನ್ನು ಮೂರನೆಯದು, ಒಮ್ಮೆ ಆಡಿರುವಂತಹ ಮಾತು. ನಾವು ಕೋಪದಲ್ಲಿ ಏನು ಬೇಕೋ ಅದನ್ನೇ ಮಾತನಾಡುತ್ತೇವೆ. ಆದರೆ ನಾವು ಆಡಿರುವಂತಹ ಮಾತಿನ ಮೇಲೆ ನಮಗೆ ನಿಗಾ ಎನ್ನುವುದು ಇರಲಿಲ್ಲ ಅಂದಾಗ ಆ ಆಡಿರುವಂತಹ ಮಾತುಗಳನ್ನು ಮತ್ತೆ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತೆ? ಖಂಡಿತವಾಗಿಯೂ ಕೂಡ ಇಲ್ಲ. ಎಲ್ಲದಕ್ಕೂ ಕೂಡ ಒಂದು ರೀತಿ ನೀತಿ ಎನ್ನುವುದು ಇದ್ದೇ ಇರುತ್ತದೆ. ಹಾಗಾಗಿ ಜೀವನದಲ್ಲಿ ನಾವು ಆಡುವಂತಹ ಮಾತಿನ ಮೇಲೆ ನಿಗಾ ಎನ್ನುವುದು ಇರಬೇಕು. ಮಾತು ಬೆಳ್ಳಿ, ಮೌನ ಬಂಗಾರ ಎಂದು ಹೇಳುತ್ತಾರೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವಂತಹ ಮಾತು ಕೂಡ ಇದೆ. ಹಾಗಾಗಿ ಮಾತನಾಡುವ ಮೊದಲು ಮಾತಿನ ಬಗ್ಗೆ ತಿಳಿದು ಮಾತನಾಡಬೇಕು. ಮಾತು ಬಲ್ಲವನು ಇವತ್ತು ಎಲ್ಲಿ ಬೇಕಾದರೂ ಕೂಡ ಜೀವನವನ್ನು ನಡೆಸಬಹುದು. ಹಾಗಾಗಿ ಮಾತನ್ನು ಎಲ್ಲಿ ಹೇಗೆ ಆಡಬೇಕು ಎನ್ನುವುದು ಕೂಡ ತುಂಬಾ ಮಹತ್ವವಾದದ್ದು. ಮಾತನ್ನು ತಿಳಿದು ಆಡಿ. ಒಂದು ಮಾತು ಇಡೀ ಕುಟುಂಬವನ್ನು ಬೆಳೆಸಬಹುದು, ಅದೇ ಒಂದು ಮಾತು ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಬಹುದು. ಹಾಗಾಗಿ ಮಾತು ಎನ್ನುವುದು ತುಂಬಾ ಮಹತ್ವವಾದದ್ದು. ನಾಲ್ಕನೆಯದು, ಕಳೆದುಕೊಂಡಿರುವಂತಹ ಸಂದರ್ಭಗಳು ಕಳೆದು ಹೋಗಿದೆ, ಅದನ್ನು ಮತ್ತೆ ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಕಳೆದುಕೊಂಡಿರುವಂತಹ ಸಂದರ್ಭಗಳನ್ನು ನಾವು ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುತ್ತಾ ನಮ್ಮ ಸಮಯವನ್ನು ವ್ಯರ್ಥ ಮಾಡುವುದಕ್ಕೆ ಹೋಗಲೇಬಾರದು. ಮುಂದೆ ನಾವು ಹೇಗೆ ಬದುಕಬೇಕು, ಅದರಿಂದ ಕಲಿತಿರುವಂತಹ ಪಾಠ ಎಂಥದ್ದು ಎನ್ನುವುದರ ಬಗ್ಗೆ ನಾವು ಯೋಚನೆಯನ್ನು ಮಾಡುತ್ತಾ ಮುಂದೆ ಬರೆಯಬೇಕು. ಆಗ ಖಂಡಿತವಾಗಿಯೂ ಕೂಡ ನಾವು ಅಂದುಕೊಂಡಂತಹ ದಾರಿಯಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇನ್ನು ಐದನೆಯದು, ಕಳೆದುಕೊಂಡಂತಹ ನಂಬಿಕೆ ಎನ್ನುವುದು ತುಂಬಾ ಮಹತ್ವವಾದದ್ದು. ಯಾರೋ ನಿಮ್ಮ ಮೇಲೆ ಇಟ್ಟಿದ್ದಾರೆ ಅನ್ನುವಂತಹ ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅವರು ನಿಮ್ಮ ಮೇಲೆ ನಂಬಿಕೆಯನ್ನು ಇಡುವಂತೆ ನೀವೇ ಅವರಿಗೆ ಪ್ರೇರಣಾದಾಯಕವಾಗಿರುವಂತಹ ವ್ಯಕ್ತಿತ್ವವನ್ನು ತೋರಿಸಿ ಇರುತ್ತೀರಾ. ಹಾಗಾಗಿಯೇ ಒಬ್ಬರು ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿರುವಂತಹ ನಂಬಿಕೆಯನ್ನು ಕಳೆದುಕೊಳ್ಳುವಂತಹ ಕೆಲಸವನ್ನು ಎಂದಿಗೂ ಕೂಡ ಮಾಡಲೇಬೇಡಿ. ಏಕೆಂದರೆ ಮತ್ತೆ ಆ ವ್ಯಕ್ತಿ ನಿಮ್ಮನ್ನು ನಂಬುವುದಕ್ಕಾಗಲಿ ನಿಮ್ಮ ಮೇಲೆ ವಿಶ್ವಾಸವನ್ನು ಇಡುವುದಕ್ಕಾಗಲಿ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಯಾರೇ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಟರೂ ಕೂಡ ಆ ನಂಬಿಕೆಯನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನು ನೀವು ಮಾಡಬೇಕಾಗುತ್ತದೆ. ಕೈಗಳು ಇಲ್ಲದೆ ಇರುವಂತಹ ಬೀಗಗಳು ತಯಾರಾಗುವುದೇ ಇಲ್ಲ. ಪರಿಹಾರಗಳು ಇಲ್ಲದೆ ಇರುವಂತಹ ಕಷ್ಟಗಳು ಇಲ್ಲವೇ ಇಲ್ಲ. ಪರಿಹಾರ ಹಾಗೆ ಆಗುತ್ತವೆ. ಸರಿಯಾದ ರೀತಿಯಲ್ಲಿ ಯೋಚನೆಯನ್ನು ಮಾಡಬೇಕು. ಸಮಸ್ಯೆಗಳು, ಕಷ್ಟಗಳು ಹುಟ್ಟುವ ಮೊದಲೇ ಅದಕ್ಕೆ ಪರಿಹಾರವೂ ಕೂಡ ಹುಟ್ಟಿರುತ್ತದೆ. ಹಾಗಾಗಿ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಎನ್ನುವುದು ಇದ್ದೇ ಇರುತ್ತದೆ. ನಾವು ಸಮಯವನ್ನು ತೆಗೆದುಕೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ನೋಡಿದಾಗ ಆ ಕಷ್ಟಕ್ಕೆ, ಆ ಸಮಸ್ಯೆಗೆ, ಆ ನೋವಿಗೆ ಪರಿಹಾರ ಏನು ಎನ್ನುವುದು ನಮಗೆ ಗೋಚರವಾಗುವುದು. ತೊಂದರೆಗಳನ್ನು ನಿವಾರಿಸಿಕೊಳ್ಳಲು ತಾಳ್ಮೆ ಎನ್ನುವುದು ತುಂಬಾ ಮಹತ್ವವಾದದ್ದು. ತಾಳ್ಮೆ ಎನ್ನುವುದು ಮನುಷ್ಯನಲ್ಲಿ ಇದ್ದಾಗ ಎಂತಹ ದೊಡ್ಡ ಸಮಸ್ಯೆಗಳು ಜೀವನದಲ್ಲಿ ಎದುರಾದರೂ ಕೂಡ ಎಲ್ಲವನ್ನ ನಿಭಾಯಿಸಬಹುದು. ತಾಳ್ಮೆ ಎನ್ನುವುದು ದೊಡ್ಡ ಅಸ್ತ್ರದ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತದೆ. ಜೀವನದಲ್ಲಿ ನೀವು ಎಂತಹ ಸ್ಥಾನಕ್ಕೂ ಕೂಡ ಏರಬಹುದು. ತಾಳ್ಮೆ ಒಂದು ನಿಮ್ಮ ಜೀವನದಲ್ಲಿ ಇದ್ದರೆ ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಲೇಬೇಡಿ. ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ಹೇಗಿರಬೇಕು ಎಂದರೆ ನಮ್ಮನ್ನು ತಿರಸ್ಕರಿಸಿ ಹೋದವರೆಲ್ಲರೂ ಕೂಡ ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರುವಂತೆ ಇರಬೇಕು. ಹಾಗಾಗಿ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು. ಮೊದಲು ಯಾರೇ ಏನೇ ಹೇಳಿದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ನಾವು ಕೇವಲ ನಮ್ಮ ಗುರಿಯ ಕಡೆಗೆ ನಾವು ನಮ್ಮ ಗಮನವನ್ನು ಹರಿಸಬೇಕು.
ಬೇರೆಯವರ ಮಾತಿನ ಮೇಲೆ ಗಮನವನ್ನು ಹರಿಸುವುದಕ್ಕೆ ಹೋದರೆ ನಮ್ಮ ಸಮಯವೇ ವ್ಯರ್ಥವಾಗುವುದು. ಹಾಗಾಗಿ ನಾವು ಮಾಡುತ್ತಿರುವಂತಹ ಕೆಲಸ, ಏನು ಮಾಡಬೇಕು ಅಂದುಕೊಂಡಿರುವಂತಹ ಕೆಲಸ, ಅದರ ಕಡೆಗೆ ಮಾತ್ರ ಗಮನವನ್ನು ಹರಿಸಬೇಕು. ಕೆಲಸ ಇಲ್ಲದವರ ಮಾತಿಗೆ ತಲೆಯನ್ನು ಕೆಡಿಸಿಕೊಂಡು ಕೆಲಸ ಇರುವಂತಹ ನೀನು ಏಕೆ ಚಿಂತನೆಯನ್ನು ಮಾಡುತ್ತಾ ನಿನ್ನ ಸಮಯವನ್ನು ವ್ಯರ್ಥ ಮಾಡುತ್ತೀಯಾ? ಖಂಡಿತವಾಗಿಯೂ ಕೂಡ ನಿನ್ನ ಕೆಲಸ ಕಾರ್ಯದ ಕಡೆಗೆ, ನಿನ್ನ ಗುರಿಯ ಕಡೆಗೆ ಗಮನವನ್ನು ಹರಿಸು. ಯಾವಾಗ ನಿನ್ನನ್ನು ಅಣುಕಿಸಿ ನಿನ್ನನ್ನು ಟೀಕೆಯನ್ನು ಮಾಡಿರುತ್ತಾರೆಯೋ ಅವರೇ ನೀನು ಬೆಳೆದ ನಂತರದಲ್ಲಿ ಕರೆದು ಸನ್ಮಾನಿಸುತ್ತಾರೆ. ಅಂತಹ ಕಾಲವೂ ಕೂಡ, ಅಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಯಾರಿಗೂ ಕೂಡ ಏನನ್ನ ಹೇಳುವುದಕ್ಕೆ ಹೋಗಲೇಬೇಡ. ಕೇವಲ ನಿನ್ನ ಕೆಲಸದಲ್ಲಿ ಮುಂದುವರಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕಾಯಲು ಮೇಲೊಬ್ಬ ಇರುವಾಗ ಕೆಲಸ ಇಲ್ಲದವರ ಮಾತಿಗೆ ಏತಕ್ಕೆ ನೀನು ಕೊರಗುತ್ತೀಯಾ? ಯಾರನ್ನೂ ಕೂಡ ನಂಬಿ ನಾವು ಈ ಭೂಮಿಗೆ ಬಂದಿರುವುದಿಲ್ಲ ಎನ್ನುವುದು ಎಷ್ಟು ಸತ್ಯವಾಗಿರುವಂತಹ ಮಾತೋ, ಯಾರಾದರೂ ಕೂಡ ನಮ್ಮೊಂದಿಗೆ ಇರುತ್ತಾರೆ ಎನ್ನುವುದು ಕೂಡ ಅದು ನಿರೀಕ್ಷೆ ಅಷ್ಟೇ. ಆದರೆ ಯಾರೂ ಕೂಡ ಯಾರೊಂದಿಗೂ ಕೂಡ ಕೊನೆಯವರೆಗೂ ಇರುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಯಾರನ್ನೂ ಕೂಡ ನಂಬಿ ಈ ಭೂಮಿಗೆ ಬಂದಿಲ್ಲ, ಯಾರನ್ನೂ ಕೂಡ ಕರೆದುಕೊಂಡು ಈ ಭೂಮಿಯನ್ನು ತೊರೆಯುವುದೂ ಇಲ್ಲ. ಹಾಗಾಗಿ ಇಲ್ಲಿ ಇದ್ದಷ್ಟು ದಿವಸ ನೆಮ್ಮದಿಯ ಜೀವನವನ್ನು ನಾವು ಕಟ್ಟಿಕೊಳ್ಳಬೇಕು. ತೀರಾ ಅಸಹ್ಯ ಎನಿಸುವಷ್ಟು ಯಾವ ವ್ಯಕ್ತಿಯನ್ನು ಕೂಡ ನಾವು ದ್ವೇಷ ಮಾಡುವುದಕ್ಕೆ ಹೋಗಲೇಬಾರದು. ಹಾಗೆಯೇ ತೀರಾ ಅಂಗಲಾಚಿ ಬೇಡಿಕೊಳ್ಳುವಷ್ಟು ಕೂಡ ಯಾರನ್ನೂ ಕೂಡ ಪ್ರೀತಿಯನ್ನು ಮಾಡುವುದಕ್ಕೆ ಹೋಗಲೇಬಾರದು. ಇತಿಮಿತಿಯಲ್ಲಿಯೇ ಇದ್ದು ಇತಿಮಿತಿಯಲ್ಲಿಯೇ ಹೋಗಬೇಕು. ಯಾವುದು ಕೂಡ ಇಲ್ಲಿ ಅತಿಯಾಗಬಾರದು. ಅತಿ ಆಗುವುದರಲ್ಲಿಯೇ ನಮಗೆ ಅತಿಯಾದಂತಹ ನೋವು ಎನ್ನುವುದು ಇರುತ್ತದೆ ಎನ್ನುವುದನ್ನು ಮೊದಲು ಅರ್ಥೈಸಿಕೊಳ್ಳಬೇಕು. ಆತುರದಿಂದ ತೆಗೆದುಕೊಳ್ಳುವಂತಹ ನಿರ್ಧಾರಗಳಿಂದ ಆಪತ್ತುಗಳೇ ಹೆಚ್ಚಾಗಿ ಬರುತ್ತದೆ. ತಾಳ್ಮೆಯನ್ನು ತೆಗೆದುಕೊಂಡು ನಿಧಾನವಾಗಿ ಯೋಚಿಸಿ ನೋಡಿ. ಆಗ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ವಿಪತ್ತುಗಳನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಜೀವನದಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ ಕೂಡ ಆತುರದಿಂದ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ತಾಳ್ಮೆಯನ್ನು ವಹಿಸಿ. ಆಗ ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಜೀವನದಲ್ಲಿ ಸಂಬಂಧಗಳು ಚೆನ್ನಾಗಿ ಇರುವಾಗ ದೊಡ್ಡ ದೊಡ್ಡ ತಪ್ಪುಗಳು ಚಿಕ್ಕದ್ದಾಗಿಯೇ ಕಾಣುತ್ತದೆ. ಅದೇ ಸಂಬಂಧಗಳು ಕೆಟ್ಟಿದ್ದಾಗ ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ದೊಡ್ಡದಾಗಿಯೇ ಕಾಣುತ್ತದೆ. ಯಾವಾಗಲೂ ಕೂಡ ನಾವು ಸಂಬಂಧಗಳನ್ನು ಹೊಂದುತ್ತೇವೆ ಎನ್ನುವುದು ಎಷ್ಟು ಮುಖ್ಯವೋ, ಆ ಸಂಬಂಧವನ್ನು ಬೆಳೆಸಿಕೊಂಡು ಹೋಗುತ್ತೇವೆ, ಅದನ್ನು ಕಾಪಾಡಿಕೊಳ್ಳುತ್ತೇವೆ ಎನ್ನುವುದು ಕೂಡ ಅಷ್ಟೇ ಮುಖ್ಯವಾಗುತ್ತದೆ. ಏಕೆಂದರೆ ಸಂಬಂಧಗಳಲ್ಲಿ ಒಂದು ಮಾತು ಬರುತ್ತದೆ, ಒಂದು ಮಾತು ಹೋಗುತ್ತದೆ. ಹಾಗಂತ ನಾವು ಸಂಬಂಧವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಸಂಬಂಧ ಅಂದ ಮೇಲೆ ಎಲ್ಲವೂ ಕೂಡ ಸಹಜ. ಅದನ್ನು ತಡೆದುಕೊಳ್ಳುವಂತಹ ಶಕ್ತಿ ಇದ್ದಾಗ ಮಾತ್ರ, ಅದನ್ನು ನಿಭಾಯಿಸುವಂತಹ ಶಕ್ತಿ ಇದ್ದಾಗ ಮಾತ್ರ ಒಂದು ಸಂಬಂಧ ಎನ್ನುವುದು ಗಟ್ಟಿಯಾಗಿ ಕೊನೆವರೆಗೂ ಕೂಡ ಜೀವನದಲ್ಲಿ ಜೊತೆಯಾಗಿ ಇರುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಸಹಿಸಲಾಗದೆ ಇರುವಂತಹ ಅತಿ ನೋವಿನ ದುಃಖಕರವಾಗಿರುವಂತಹ ದೊಡ್ಡ ಘಟನೆಯೆಂದು ನಡೆದಾಗ ಮನಸ್ಸು ಕೊರಗುತ್ತದೆ, ಮರಗುತ್ತದೆ. ಸ್ವಲ್ಪ ದಿನಗಳ ನಂತರ ಅದು ಗಟ್ಟಿಯಾಗುತ್ತದೆ. ಏಕೆಂದರೆ ಅದಕ್ಕಿಂತ ದೊಡ್ಡದು ಮುಂದೆ ನಡೆಯುವುದು ಏನೂ ಕೂಡ ಇಲ್ಲವೆಂದು ಗೊತ್ತಾಗುತ್ತದೆ. ಜೀವನದಲ್ಲಿ ಯಾವುದು ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ. ಯಾರೇ ಬಂದರೂ ಕೂಡ ಒಂದಲ್ಲ ಒಂದು ರೀತಿಯ ಪಾಠವನ್ನು ನಮ್ಮ ಜೀವನದಲ್ಲಿ ಕಲಿಸಿಕೊಡುವ ಸಲುವಾಗಿಯೇ ಬಂದಿರುತ್ತಾರೆ. ಯಾರೇ ಕೂಡ ನಮ್ಮ ಜೀವನದಿಂದ ದೂರ ಆದರೂ ಕೂಡ ಅವರು ಏನೋ ಒಂದು ಕಲಿಸುವ ಸಲುವಾಗಿ ಬಂದಿರುತ್ತಾರೆ. ಅವರ ಪಾತ್ರ ಎನ್ನುವುದು ನಮ್ಮ ಜೀವನದಲ್ಲಿ ಮುಗಿದಾದ ನಂತರದಲ್ಲಿ ಅವರು ನಮ್ಮನ್ನು ತೊರೆದು ಹೋಗುತ್ತಾರೆ. ಹಾಗಂತ ನಾವು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ದೇವರು ಏನೇ ಮಾಡಿದರೂ ಕೂಡ ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಒಂದು ಕಾರಣ ಎನ್ನುವುದು ಇದ್ದೇ ಇರುತ್ತದೆ. ದೇವರು ಮಾಡುತ್ತಿದ್ದಾನೆ ಅಂದಾಗ ಅದಕ್ಕೆ ಬಲವಾದ ಕಾರಣ ಅಂತೂ ಇದ್ದೇ ಇರುತ್ತದೆ. ಹಾಗಾಗಿ ಜೀವನದಲ್ಲಿ ದೇವರ ಮೇಲೆ ನಂಬಿಕೆಯನ್ನು ಇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಬದಲಾಗುತ್ತಿರುವುದು ನಮ್ಮ ಹಣೆಬರಹ ಅಲ್ಲವೇ ಅಲ್ಲ. ಮೊದಲು ನಾವು ಬದಲಾಗಬೇಕು. ನಾವು ನೋಡುವಂತಹ ದೃಷ್ಟಿಕೋನ ಬದಲಾಗಬೇಕು. ಆಗ ಇಡೀ ಪ್ರಪಂಚವೇ ಬದಲಾಗುತ್ತದೆ. ಹಾಗಾಗಿ ನೋಡುವಂತಹ ದೃಷ್ಟಿಯನ್ನು ಸರಿ ಮಾಡಿಕೊಳ್ಳಿ. ಆಗ ಸೃಷ್ಟಿ ಎನ್ನುವುದು ತನ್ನಿಂದ ತಾನೇ ಬದಲಾವಣೆಯಾಗಿ ನಿಮಗೆ ಗೋಚರವಾಗುವುದು. ನೋಡುವುದೇ ನೀವು ಸಣ್ಣದ್ದಾಗಿ ನೋಡಿದಾಗ
ಯೋಚನೆ ಮಾಡುವುದೇ ನೀವು ಸಣ್ಣತನದಲ್ಲಿ ಯೋಚನೆ ಮಾಡಿದಾಗ ಏನು ತಾನೇ ಬದಲಾವಣೆಯನ್ನು ಕಾಣುವುದಕ್ಕೆ ಸಾಧ್ಯವಾದೀತು. ಯೋಚನೆ ಮಾಡುವುದೇ ದೊಡ್ಡದಾಗಿ ಯೋಚನೆಯನ್ನು ಮಾಡಿ, ದೊಡ್ಡ ಗುರಿಯನ್ನು ಇಟ್ಟುಕೊಳ್ಳಿ, ದೊಡ್ಡ ಕನಸುಗಳನ್ನು ಕಾಣಿ. ಅಂದಾಗ ಮಾತ್ರ ಆ ಕನಸುಗಳಿಗೆ ತಕ್ಕ ರೀತಿಯ ಪರಿಶ್ರಮವನ್ನು ವಹಿಸಿ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಮುಂದೆ ಬಂದೇ ಬರುತ್ತೀರಾ. ಜೀವನದಲ್ಲಿ ಒಂಟಿಯಾಗಿರುವುದಕ್ಕೆ ಅದೆಷ್ಟು ಪ್ರಯತ್ನಿಸುತ್ತೀರೋ, ಏಕೆಂದರೆ ಜೀವನ ಪೂರ್ತಿ ನಿನ್ನ ಜೊತೆಯಲ್ಲಿಯೇ ಇರುತ್ತೀನಿ ಅಂತ ಹೇಳಿದವರೇ ನಿನ್ನನ್ನು ಬಿಟ್ಟು ಹೋಗಿರುತ್ತಾರೆ. ಜೀವನದಲ್ಲಿ ಒಂಟಿಯಾಗಿ ಇರುವುದು ಕೂಡ ಒಂದು ರೀತಿಯ ಯುದ್ಧದ ರೀತಿಯಲ್ಲಿ. ಜೀವನದಲ್ಲಿ ಎಲ್ಲವನ್ನೂ ಕೂಡ ಮನುಷ್ಯ ಸಹಿಸಿಕೊಳ್ಳಬೇಕು. ಬರುವುದೆಲ್ಲವನ್ನ ನುಂಗಿ ನಡೆಯುವುದನ್ನು ಕಲಿಯಬೇಕು. ಜೀವನದಲ್ಲಿ ನಾವು ಅಂದುಕೊಂಡಂತೆ ಯಾವುದೂ ಕೂಡ ಆಗುವುದಿಲ್ಲ. ಮೇಲೆ ಕುಳಿತಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ಅಂದುಕೊಳ್ಳುತ್ತಾನೆಯೋ ಆ ರೀತಿಯಲ್ಲಿ ನಮ್ಮ ಜೀವನ ಎನ್ನುವುದು ನಡೆಯುತ್ತಿರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ಆತ ಏನೇ ಮಾಡಿದರೂ ಕೂಡ ನಮ್ಮ ಒಳಿತಿಗಾಗಿಯೇ ಮಾಡಿರುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಮಲ್ಲಿಗೆಗೆ ಸುವಾಸನೆಯನ್ನು ಕೊಟ್ಟಂತಹ ಭಗವಂತ ಆಯಸ್ಸನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡಲಿಲ್ಲ. ಅದನ್ನು ಕೊಡುವುದಕ್ಕೆ ಮರೆತು ಹೋದನೋ ಏನೋ. ವಜ್ರಕ್ಕೆ ಹೊಳಪನ್ನ ಆಯಸ್ಸನ್ನು ಕೊಟ್ಟಂತಹ ಭಗವಂತ ಕಲ್ಲನ್ನಾಗಿಸಿದ. ಭಗವಂತ ಎಲ್ಲರಿಗೂ ಕೂಡ ಒಂದೊಂದು ಕೊರತೆಯನ್ನು ಕೊಟ್ಟಿರುತ್ತಾನೆ. ಆದರೆ ನಮಗೆ ಏನೋ ಒಂದು ವಿಶೇಷತೆಯನ್ನು ಕೊಟ್ಟಿರುತ್ತಾನೆ. ಆ ವಿಶೇಷತೆ ಏನು? ಆ ವಿಶೇಷತೆಯಿಂದ ನಾವು ಜೀವನದಲ್ಲಿ ಹೇಗೆ ಬೆಳವಣಿಗೆಯನ್ನು ಹೊಂದಬಹುದು ಎನ್ನುವುದಾಗಿ ಯೋಚನೆಯನ್ನು ಮಾಡಬೇಕು. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಆಚಾರ ವಿಚಾರಗಳು, ಆತನ ನಡೆ ನುಡಿಗಳು ವಿಪರೀತವಾಗಿ ಭಿನ್ನವಾಗಿ ಇರುತ್ತದೆ. ಹಾಗಾಗಿ ನಾವು ಬೆಳೆದಿರುವಂತಹ ವಾತಾವರಣವಾಗಿರಬಹುದು, ನಮ್ಮಲ್ಲಿ ಇರುವಂತಹ ಸದ್ಗುಣಗಳೇ ಆಗಿರಬಹುದು, ಹಾಗೂ ನಮ್ಮಲ್ಲಿ ಇರುವಂತಹ ವಿಶಿಷ್ಟ ಗುಣಗಳನ್ನು ನಾವು ಬಳಸಿಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ಕಲಿಯಬೇಕು. ಮನೆ ಸಣ್ಣದಾಗಿ ಇದ್ದರೂ ಕೂಡ ಮನಸ್ಸು ಎನ್ನುವುದು ದೊಡ್ಡದಾಗಿ ಇರಬೇಕಂತೆ. ಹೃದಯ ಎನ್ನುವುದು ಚಿಕ್ಕದಾಗಿ ಇದ್ದರೂ ಕೂಡ ಅಲ್ಲಿ ಪ್ರೀತಿಯಾಗಿರಬಹುದು, ಸ್ನೇಹ ಆಗಿರಬಹುದು, ಬೆಟ್ಟದಷ್ಟು ಇರಬೇಕಂತೆ. ಹಣದಲ್ಲಿ ಬಡತನ ಇದ್ದರೂ ಕೂಡ ನಮ್ಮ ಗುಣದಲ್ಲಿ ಯಾವತ್ತಿಗೂ ಕೂಡ ಮನುಷ್ಯ ಶ್ರೀಮಂತನಾಗಿಯೇ ಇರಬೇಕಂತೆ. ಈ ಗುಣಗಳನ್ನು ಅಭ್ಯಾಸ ಮಾಡಿಕೊಂಡಾಗ, ಈ ಒಂದು ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನದಲ್ಲಿ ನಾವು ಮಹೋನ್ನತವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುವುದು. 4 ಜನರಲ್ಲಿ ನಾವು ಬೆರೆತು ಹೊಂದಾಣಿಕೆಯ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾಗುವುದು. ಕೋಪ ಮಾಡಿಕೊಳ್ಳುವವರನ್ನು ಯಾವತ್ತಿಗೂ ಕೂಡ ಅವಮಾನಿಸಿ ದೂರ ತಳ್ಳುವುದಕ್ಕೆ ಹೋಗಬೇಡಿ. ಕೋಪದ ಹಿಂದೆ ಕಲ್ಪನೆಗೂ ಕೂಡ ಸಿಗದೇ ಇರುವಷ್ಟು ಪ್ರೀತಿ ಇರುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಕೋಪ ಆ ಕ್ಷಣಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಬರುತ್ತದೆ. ಆದರೆ ಅದನ್ನು ಯಾವ ರೀತಿಯಾಗಿ ಸ್ವೀಕರಿಸುತ್ತಾರೆ, ಅದನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸುತ್ತಾರೆ ಎನ್ನುವುದರ ಮೇಲೆ ಎಲ್ಲವೂ ಕೂಡ ಅವಲಂಬಿತವಾಗಿರುತ್ತದೆ. ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು. ಅದರ ಮೇಲೆ ಅತಿಯಾದ ನಂಬಿಕೆ ಇಟ್ಟು ನಾವೇ ದಡ್ಡರು. ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ಗುರುತಿಸುವವರನ್ನು ಅಥವಾ ನಿಮ್ಮನ್ನು ನೆನಪಿಸಿಕೊಳ್ಳುವವರ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅತಿಯಾದ ವಿಶ್ವಾಸವಾಗಲಿ, ನಂಬಿಕೆಯಾಗಲಿ, ಪ್ರೀತಿಯನ್ನಾಗಲಿ, ಕರುಣೆಯನ್ನಾಗಲಿ ಇಡುವುದಕ್ಕೆ ಹೋಗಲೇಬೇಡಿ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಾದರೂ ಕೂಡ ಬದಲಾಗಬಹುದು. ಆದ್ದರಿಂದ ಯಾರನ್ನೂ ಕೂಡ ಅವಮಾನ ಮಾಡುವುದಕ್ಕೆ ಹೋಗಬೇಡಿ. ಇವತ್ತು ನೀವು ಕೀಳಾಗಿ ಕಂಡವರೇ ನಾಳೆ ದಿನ ನಿಮಗಿಂತಲೂ ಕೂಡ ದೊಡ್ಡದಾಗಿ ಬೆಳೆಯಬಹುದು. ಯಾವ ರಾಜನೂ ಕೂಡ ಕೊನೆಯವರೆಗೆ ರಾಜನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಭಿಕ್ಷಕನೂ ಕೂಡ ಕೊನೆಯವರೆಗೂ ಭಿಕ್ಷಕನಾಗಿ ಇರುತ್ತಾನೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಸಮಯಕ್ಕೆ ಗೊತ್ತಿದೆ ಯಾರನ್ನ ಬೆಳೆಸಬೇಕು, ಯಾರನ್ನ ಕೆಳಗೆ ತಳ್ಳಬೇಕು ಎನ್ನುವುದಾಗಿ. ಹಾಗಾಗಿ ಯಾರನ್ನೂ ಕೂಡ ಕೀಳಾಗಿ ನೋಡುವುದಕ್ಕೆ ಹೋಗಲೇಬೇಡಿ. ಒಬ್ಬರ ಕೀಳರಿಮೆಯನ್ನು ನೀವು ಎಂದಿಗೂ ಕೂಡ ಆಚರಣೆ ಮಾಡುವುದಕ್ಕೆ ಹೋಗಲೇಬಾರದು. ನೀವು ಶಕ್ತಿಶಾಲಿ ಆಗಿ ಇರಬಹುದು, ಆದರೆ ಸಮಯ ಎನ್ನುವುದು ನಿಮಗಿಂತಲೂ ಕೂಡ ಶಕ್ತಿಶಾಲಿ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಮರೆಯಬೇಡಿ. ಸಮಯಕ್ಕೆ ಗೊತ್ತಿದೆ ಯಾರನ್ನು ಹೇಗೆ ಬೆಳೆಸಬೇಕು, ಯಾರನ್ನು ಹೇಗೆ ಕೆಳಗೆ ನೂಕಬೇಕು ಎನ್ನುವುದು. ಹಾಗಾಗಿ ಜೀವನದಲ್ಲಿ ಎಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಗಳು ಇದ್ದರೂ ಕೂಡ ಯಾರನ್ನೂ ಕೂಡ ಟೀಕೆಗೆ ಒಳಪಡಿಸುವುದಕ್ಕೆ ಹೋಗಲೇಬೇಡಿ. ನಮಗೆ ಗೌರವವನ್ನು ಕೊಡುವವರ ಬಗ್ಗೆ ಯೋಚಿಸುತ್ತಾ ಕಾಲವನ್ನು ಕಳೆಯುವಷ್ಟು ಬದುಕು ದೊಡ್ಡದಲ್ಲ. ಅದೇ ಸಮಯದಲ್ಲಿ ನಮ್ಮನ್ನು ಪ್ರೀತಿಸುವವರೊಂದಿಗೆ ಸಮಯವನ್ನು ಕಳೆಯೋಣ. ಯಾವ ವ್ಯಕ್ತಿ ನಮಗೆ ಪ್ರೀತಿಸುತ್ತಾನೆಯೋ, ಯಾವ ವ್ಯಕ್ತಿ ನಮಗೆ ಪ್ರೀತಿಯನ್ನು ಹಂಚುತ್ತಾನೆಯೋ, ಪ್ರತೀಕಾರವಾಗಿ ನಾವು ಕೂಡ ಅವರಿಗೆ ಸಮಯವನ್ನು ಕೊಡೋಣ. ನಾವು ಕೂಡ ಅವರೊಂದಿಗೆ ಪ್ರೀತಿಯನ್ನು ಹಂಚಿಕೊಳ್ಳೋಣ.
ಜೀವನದಲ್ಲಿ ಪ್ರೀತಿಗೆ ಪ್ರೀತಿ ತಾನೇ ಸಿಗುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಒಮ್ಮೊಮ್ಮೆ ಕೆಳಗೆ ಬೀಳಲು ಪ್ರಯತ್ನಿಸು. ಯಾರೂ ಕೂಡ ನಿನ್ನನ್ನು ಮೇಲೆ ಎತ್ತಲು ಬರುವುದೇ ಇಲ್ಲ. ಮೇಲೆ ಕುಳಿತುಕೊಂಡು ನೋಡು, ಎಲ್ಲರೂ ಕೂಡ ಬೀಳಿಸಲು ಬರುತ್ತಾರೆ. ಈ ಜಗತ್ತೇ ಹಾಗೆ. ಇಲ್ಲಿ ಬೆಳೆದವರಿಗೆ ಮಾತ್ರ ಬೆಂಬಲ ಎನ್ನುವುದನ್ನು ಕೊಡುತ್ತಾರೆ. ಬಿದ್ದವರಿಗೆ ಯಾವುದೇ ಕಾರಣಕ್ಕೂ ಕೂಡ ಬೆಂಬಲವನ್ನು ಸೂಚಿಸುವುದಕ್ಕೆ ಜನ ಬರುವುದೇ ಇಲ್ಲ. ಇಂತಹ ಸಮಾಜದಲ್ಲಿ ನಾವು ವಾಸವಾಗಿದ್ದಾವೆ. ಈ ಸಮಾಜದಲ್ಲಿ ನಾವು ಹೇಗೆ ಬದುಕನ್ನು ಕಟ್ಟಿಕೊಳ್ಳಬೇಕು ಎನ್ನುವುದು ನಾವು ನಿರ್ಧಾರ ಮಾಡಬೇಕಾಗಿದೆ. ಅದರ ಅವಶ್ಯಕತೆಯೂ ಕೂಡ ಇಂದಿನ ಸಮಾಜದಲ್ಲಿ ಹೆಚ್ಚಾಗಿ ಇದೆ ಎಂದು ಹೇಳುತ್ತಾ ಈ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವು ನಿಮಗೆ ಸ್ವಲ್ಪವಾದರೂ ಕೂಡ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸಿದೆ ಎಂದಾದರೆ ದಯವಿಟ್ಟು ಒಂದೇ ಒಂದು ಲೈಕನ್ನು ಮಾಡಿ. ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಲೈಕಿನ ಅವಶ್ಯಕತೆ ತುಂಬಾ ಇದೆ ಎಂದು ಹೇಳುತ್ತಾ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ನಿಮಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.